ಆದರೆ ಒಬ್ಬ ವ್ಯಕ್ತಿಗೆ ಜೀವನದಲ್ಲಿ ಸಂಗಾತಿ ಆಯ್ಕೆ ಮಾಡ್ಕೋಬೇಕು ಅಂದರೆ ಏನು ಗಮನದಲ್ಲಿ ಇಟ್ಕೋಬೇಕು ನಿಮ್ಮ ಪ್ರಕಾರ? ನನಗೇನು ಅನಿಸುತ್ತೆ, ಅಡ್ಜಸ್ಟ್ಮೆಂಟ್, ಹೊಂದಾಣಿಕೆ ಮತ್ತು ಸ್ಯಾಕ್ರಿಫೈಸ್ ಅನ್ನೋದು ತ್ಯಾಗ. ಈ ಹೊಂದಾಣಿಕೆ ಮಾಡ್ಕೊಳ್ಳೋದು, ಸ್ಯಾಕ್ರಿಫೈಸ್ ಮಾಡ್ಕೊಳ್ಳೋದು, ಇದೆರಡೂ ನಮ್ಮ ಇಷ್ಟದಂತೆ ಮಾಡ್ತೀವಿ ನಾವು, ಅಲ್ವಾ? ಈಗ ನಾನು ಯಾವುದೋ ಪಿಕ್ಚರ್ ನೋಡಿದೆ, ನನ್ನ ಮಗನ ಜೊತೆ 2 ಅವರ್ ಇರ್ತೀನಿ ಅನ್ನೋದು ನಾನು ಮಾಡ್ಕೊಳ್ಳೋ ಅಂತಹ ತ್ಯಾಗ, ಅದು ನನಗೆ ಇಷ್ಟಪಟ್ಟು ಮಾಡೋದು, ಅಲ್ವಾ? ಅಥವಾ ಫ್ರೆಂಡ್ಸ್ ಎಲ್ಲೋ ಕರೀತಾರೆ, ಬಾ 2 ದಿವಸ ಎಲ್ಲಿಗೂ ಹೋಗೋಣ ಅಂತ, ಅದನ್ನು ಬಿಟ್ಟು ಮನೇಲಿ ಇರ್ತೀನಿ. ಸೊ ಹೀಗೆ ಈ ಹೊಂದಾಣಿಕೆ ಮತ್ತು ತ್ಯಾಗ ಅನ್ನೋದು ಇಷ್ಟಪಟ್ಟು ಮಾಡುವಂಥದ್ದು. ಅದು ಯಾರಿಗೂ ಗೊತ್ತಾಗ್ಲೂಬಾರ್ದು, ಅದ್ರ ಬಗ್ಗೆ ನಾವು ಮಾತಾಡಲೂಬಾರ್ದು. ನಮ್ಗೆ ಆ ಯೋಗ್ಯತೆ ಇದ್ದರಷ್ಟೇ ಇದನ್ನೆಲ್ಲ ಮಾಡಬೇಕು ನಾವು. ಆದರೆ ರಾಜಿ ಮಾಡ್ಕೊಳ್ಳೋದಿದೆಯಲ್ಲ, ಕಾಂಪ್ರಮೈಸ್ ಆಗೋದಿದೆಯಲ್ಲ, ಅದು ಬೇಡವೇನೋ ಅಂತ ಅನಿಸುತ್ತೆ. ತ್ಯಾಗ ಮತ್ತು ಹೊಂದಾಣಿಕೆ ಬೇರೆ, ರಾಜಿ ಬೇರೆ. ಅಡ್ಜಸ್ಟಿಂಗ್ ಇನ್ ಅ ಮ್ಯಾರೇಜ್ ಇಸ್ ಓಕೆ, ಬಟ್ ಶುಡ್ ಯು ಕಾಂಪ್ರಮೈಸ್ ಇನ್ ಅ ಮ್ಯಾರೇಜ್? ಐ ಡೋಂಟ್ ಥಿಂಕ್ ಸೊ. ಬಿಕಾಸ್ ದ ಕಾಸ್ಟ್ ಆಫ್ ಕಾಂಪ್ರಮೈಸ್ ಇಸ್ ವೆರಿ ಹೈ, ಅಲ್ಲ? ನೀವು ಯಾವುದನ್ನು ಒತ್ತೆ ಇಡ್ತೀರಿ? ನಿಮ್ಮ ಆತ್ಮಗೌರವವನ್ನು ಒತ್ತೆ ಇಡ್ತೀರಿ. ಸೊ ಕಾಂಪ್ರಮೈಸ್ ಈಸ್ ನಾಟ್ ವರ್ತ್ ಇಟ್. You can adjust because you love the person, right? Compromise you are making without a choice. ನೀವು ಇಷ್ಟಪಟ್ಟು ಕಾಂಪ್ರಮೈಸ್ ಮಾಡ್ಕೋತಾ ಇಲ್ಲ, ಇಷ್ಟ ಇಲ್ಲದೆ ಕಾಂಪ್ರಮೈಸ್ ಮಾಡಿದಾಗ ಕಷ್ಟ ಆಗುತ್ತೆ, ಅದು ನಿತ್ಯ ನಿಮ್ಮನ್ನು ಕಾಡುತ್ತೆ.